ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾವುಂಡರಾಯ ಈ ಹೆಸರು ಬಹುಶಃ ಎಲ್ಲರೂ ಕೇಳಿಯೇ ಇರ್ತೀರಾ. ಈ ಹೆಸರು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ, ಮುಂದಕ್ಕೂ ಚಿರಾಯುವಾಗಿರುವ ಅದಮ್ಯ ಚೇತನವಾದದ್ದು. ಇಡೀ ಜಗತ್ತಿಗೆ ಕರುನಾಡಿನ ಸೆಲೆ ಪಸರಿಸಿದ ಮಹಾಪುಣ್ಯಾತ್ಮ ಚಾವುಂಡರಾಯನದು. ಶ್ರವಣ ಬೆಳಗೊಳದ ಗೊಮಟೇಶ್ವರ ಪ್ರತಿಮೆಯನ್ನ ಕೆತ್ತಿಸಿ ತನ್ನ ಬದುಕನ್ನೇ ಸಮರ್ಪಿಸಿದ ಮಹಾವೀರ, ಮಹಾಪರಾಕ್ರಮಿ, ವಿದ್ವಾಂಸ, ಲೇಖಕ, ಕವಿ, ಹೀಗೆ ಸಕಲ ವಿದ್ಯೆಗಳನ್ನು ಆವಿರ್ಭವಿಸಿಕೊಂಡಾತನೆಂದರೆ ಅದು ಚಾವುಂಡರಾಯ. ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುಕೊಂಡು ಕರ್ನಾಟಕಕ್ಕೆ ಚಾವುಂಡ ಪುರಾಣವೆಂಬ ಮಹಾನ್ ಕೃತಿ ನೀಡಿದ ಕವಿ ಕೂಡ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಚಾವುಂಡರಾಯನ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 10ನೇ ಶತಮಾನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣ ಯುಗವೆಂದೇ ಮಾನ್ಯತೆ ಪಡೆದಿದೆ. ಪಂಪ, ಪೊನ್ನ, ರನ್ನ, ಚಾವುಂಡರಾಯರು ತಮ್ಮ ಕೃತಿ ರಚನೆ ಮಾಡಿದ್ದು ಇದೇ ಶತಮಾನದಲ್ಲಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗದ್ಯ ಪ್ರಕಾರಕ್ಕೆ ಸೇರುವ ಶಿವ ಕೋಟ್ಯಾಚಾರ್ಯರ ಒಡ್ಡಾರಾಧನೆ ಕ್ರಿಸ್ತಶಕ ಸುಮಾರು 920ರಲ್ಲಿ ದೊರಕತ್ತೆ. ಈ ಗ್ರಂಥವು ಸಿಗುವ ಪೂರ್ವದಲ್ಲಿ ಗಂಗಾ ಅರಸು ಮನೆತನದ ಕಾಲಾವಧಿಯಲ್ಲಿ ಮಂತ್ರಿ ಹಾಗೂ ಸೇನಾನಿ ಎನಿಸಿಕೊಂಡ ಚಾವುಂಡರಾಯನಿಂದ ರಚಿತವಾದ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಥವಾ ಚಾವುಂಡರಾಯ ಪುರಾಣವೆಂಬ ಕೃತಿಯೇ ಕನ್ನಡದ ಮೊದಲ ಗದ್ಯ ಗ್ರಂಥವೆನ್ನಲಾಗ್ತಿತ್ತು. ಕಾಲಾಂತರದಲ್ಲಿ ಚಾವುಂಡರಾಯರ ಕೃತಿ ಕಾಲ ಹಾಗೂ ಒಡ್ಡಾರಾಧನೆಯ ಕೃತಿ ಕಾಲ ಮುಂತಾದ ಅಂಶಗಳ ಆಧಾರದ ಮೇರೆಗೆ ಕನ್ನಡದ ಮೊದಲ ಗದ್ಯ ಗ್ರಂಥವೆನ್ನಲಾಯಿತು. ಆದರೂ ಕೂಡ ಚಾವುಂಡರಾಯ ಪುರಾಣ ಕೃತಿಯು ತನ್ನದೇ ಆದ ವಿಶೇಷತೆ, ಮಹತ್ವಗಳೊಂದಿಗೆ ಜೈನ ಸಾಹಿತ್ಯದ ವಿಭಾಗದಲ್ಲಿ ಮೊದಲ ರಚಿತ ಗದ್ಯ ಗ್ರಂಥವಾಗಿ ಹೆಸರು ಪಡೆದಿದ್ದು ಇದರ ಕಾಲ ಕ್ರಿಸ್ತಶಕ 978. ಶ್ರವಣ ಬೆಳಗೊಳದಲ್ಲಿನ ಶಾಸನಗಳು ಮತ್ತು ಚಾವುಂಡರಾಯ ಪುರಾಣದಲ್ಲಿ ಬರುವ ಕೆಲವು ಅಂಶಗಳಿಂದ ಚಾವುಂಡರಾಯನ ಮೂಲ ಮತ್ತು ಜೀವನದ ಬಗ್ಗೆ ತಿಳಿಯಬಹುದು. ಚಾವುಂಡರಾಯ ಸುಮಾರು 10ನೇ ಶತಮಾನದಲ್ಲಿ ಬದುಕಿದವನಾಗಿದ್ದು ಮುದಗಲ್ಲು ಎಂಬ ಗ್ರಾಮ ಈತನ ಮೂಲ ಊರು. ಇದು ಈಗಿನ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿದೆ. ತಾಯಿ ಕಳಲಾದೇವಿ, ಈಕೆಗೆ ಕಳಲಾಂಬಿಕೆ, ಕಾಳಮ್ಮ ಎಂಬ ಹೆಸರು ಇದೆ. ತಂದೆ ಮಾಬಲಯ್ಯ, ಚಾವುಂಡನ ಸಹೋದರಿ ಪುಲ್ಲವೆ, ಪತ್ನಿ ಅಜಿತಾದೇವಿ. ಈತನಿಗೆ ನಾಗವರ್ಮ ಹೆಸರಿನ ಸೋದರನೂ ಇದ್ದ. ಚಾವುಂಡರಾಯನು ತನ್ನನ್ನ ಬ್ರಹ್ಮ ಕ್ಷತ್ರಿಯ ವಂಶಜ, ಅಂದರೆ ಕ್ಷತ್ರಿಯ ಧರ್ಮ ಸ್ವೀಕರಿಸಿದ ಬ್ರಾಹ್ಮಣನೆಂದು ಕರೆದುಕೊಂಡಿದ್ದಾನೆ. ಬಾಹುಬಲಿ ಚರಿತ್ರೆಯಲ್ಲಿ ಹೇಳಿರುವ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶುಕ್ತಿ ನುಮಣಿಹಿ ಎಂಬ ಮಾತಿನ ಆಧಾರದಿಂದ ಆತನ ಪೂರ್ವಜರು ಮೊದಲಿಗೆ ಬ್ರಾಹ್ಮಣ ಮತ್ತು ವೈಶ್ಯರಾಗಿದ್ದು ಆನಂತರ ಕ್ಷತ್ರಿಯ ವೃತ್ತಿಯನ್ನ ಧಾರಣೆ ಮಾಡಿದವರಾಗಿರಬೇಕೆಂದು ಊಹಿಸಬಹುದು. ಚಾವುಂಡರಾಯನ ಅಜ್ಜ ಗೋವಿಂದಮಯ್ಯ ಗಂಗಾ ಮನೆತನದ ಅರಸ 2ನೇ ಯರೆಯಪ್ಪನ ಹತ್ತಿರ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ. ಚಾವುಂಡರಾಯನ ತಂದೆ ಮಾಬಲಯ್ಯ ಅದೇ ಗಂಗಾ ಮನೆತನದ ರಾಜ ನೊಳಂಬ ಕುಲಾಂತಕನೆಂದು ಹೆಸರು ಪಡೆದ ಗಂಗವಾಡಿಯ ಅರಸ ಮಾರಸಿಂಹನ ಕೆಳಗೆ ಸೇನಾನಿಯಾಗಿದ್ದ. ಚಾವುಂಡರಾಯನು ಮಾರಸಿಂಹನ ಹತ್ತಿರ ಸೇನಾಧಿಪತಿಯಾಗಿದ್ದ. ಕ್ರಿಸ್ತಶಕ 975ರಲ್ಲಿ ಪಾಂಚಾಲದೇವ ಮಹಾಸಾಮಂತ ಆರಂಭಿಸಿದ ದಂಗೆಯನ್ನ ಚಾವುಂಡರಾಯ ನಿಗ್ರಹಿಸಿದ ಮತ್ತು ಬಾಗೇಯೂರು ಯುದ್ಧದಲ್ಲಿ ಚಲದಂಕ ಗಂಗಾ ಮತ್ತು ಗಂಗರ ಬಂಟ ಎಂಬ ಬಿರುದುಗಳನ್ನು ಹೊಂದಿದ್ದ ಮುದುರಚ್ಚಯ್ಯನನ್ನ ಕೊಂದು ಸಹೋದರ ನಾಗವರ್ಮನ ಸಾವಿಗೆ ಸೇಡು ತೀರಿಸಿಕೊಳ್ತಾನೆ. ಚಾವುಂಡರಾಯ ತನ್ನ ಶೌರ್ಯವನ್ನ ತೋರಿದ ಈ ಯುದ್ಧಗಳ ನಂತರ ನಾಲ್ವಡಿ ರಾಚಮಲ್ಲ ಗಂಗಾ ಸಿಂಹಾಸನವನ್ನ ಏರಿದ. ಚಾವುಂಡರಾಯ ತನ್ನ ಪರಾಕ್ರಮಗಳಿಂದಾಗಿ ಸಮರ ಪರಶುರಾಮ, ವೀರ ಮಾರ್ತಾಂಡ, ರಣರಂಗಸಿಂಹ, ಸಮರ ದುರಂಧರ, ವೈರಿಕುಲ ಕಲಾದಂಡ, ಭುಜ ವಿಕ್ರಮ ಮತ್ತು ಭಟಮಾರ ಎಂಬ ಬಿರುದುಗಳನ್ನು ಗಳಿಸಿದ. ಜಗದೇಕ ವೀರನೆಂದು ಪ್ರಸಿದ್ಧನಾದ ನಾಲ್ವಡಿ ರಾಚಮಲ್ಲ ಸತ್ಯವಾಕ್ಯನಲ್ಲಿ ಕ್ರಿಸ್ತಶಕ 977ರಿಂದ ಕ್ರಿಸ್ತಶಕ 984ರವರೆಗೆ ರಕ್ಕಸ ಸಂಘ ರಾಚಮಲ್ಲನಲ್ಲಿಯೂ ಚಾವುಂಡರಾಯನು ಸೇನಾಪತಿಯೂ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದ. ನಾಲ್ವಡಿ ರಾಚಮಲ್ಲ ಸತ್ಯವಾಕ್ಯ ಚಾವುಂಡರಾಯನಿಗೆ ರಾಯ ಎಂಬ ಬಿರುದನ್ನ ದಯಪಾಲಿಸಿದ. ಚಾವುಂಡರಾಯನಿಗೆ ದೊರೆತ ಇತರ ಬಿರುದುಗಳು ವೀರ ಮಾರ್ತಾಂಡ. ಭಾರತದಲ್ಲಿ ಮಹಾಪುರಾಣ ಎಂಬ ಪುರಾತನವಾದುದಾದರೂ ಕನ್ನಡಕ್ಕೆ ಮೊದಲ ಬಾರಿಗೆ ಅದನ್ನ ತಂದವನೆಂದರೆ ಚಾವುಂಡರಾಯನೇ. ಕನ್ನಡದಲ್ಲಿ ತ್ರಿಷಷ್ಟಿ ಶಲಕಾಪುರುಷರ ಚರಿತ್ರೆಯನ್ನ ಕುರಿತು ಮಹಾಪುರಾಣ ಇದೆ ಎನ್ನುವುದರಲ್ಲಿಯೂ ಕನ್ನಡದಲ್ಲಿ ಜೈನ ಪರಂಪರೆಯ ರಾಮಾಯಣ, ಭಾರತ, ಭಾಗವತ ಕಥೆಗಳಿಗೆ ಪ್ರಥಮ ಆಕಾರ ಗ್ರಂಥವಾಗಿರುವುದರಿಂದಲೂ ಈ ಗ್ರಂಥಕ್ಕೆ ಪ್ರಾಶಸ್ತ್ಯ ಬಂದಿದೆ. ಸಾಮಾನ್ಯವಾಗಿ ಬೇರೆ ಗ್ರಂಥಗಳಲ್ಲಿ ದೊರಕದ ಸಂಸ್ಕೃತ ಮಹಾಪುರಾಣಗಳ ಕವಿ ಪರಂಪರೆಯನ್ನ ಚಾವುಂಡರಾಯ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ದೃಷ್ಟಿಯಿಂದಲೂ ಜೈನ ಸಾಹಿತ್ಯದಲ್ಲಿ ಚಾವುಂಡರಾಯನ ಪುರಾಣ ಅಧಿಕೃತ ದಾಖಲೆಯಾಗಿ ನಿಲ್ಲುತ್ತೆ. ಇದಲ್ಲದೆ ಈತ ತನ್ನ ಗುರು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಬರೆದ ಗೊಮ್ಮಟ ಸಾರಕ್ಕೆ ವೀರ ಮತ್ತಂಡಿ
ಅಂದರೆ ವೀರ ಮಾರ್ತಂಡಿ ಎಂಬ ದೇಸಿ ವೃತ್ತಿಯನ್ನು ಬರೆದಂತೆ ಹೇಳಲಾಗಿದೆ. ಆದರೆ ಆ ಗ್ರಂಥ ಉಪಲಬ್ಧವಿಲ್ಲ. ಚಾವುಂಡರಾಯನ ಹೆಸರು ಶಾಶ್ವತವಾಗಿ ನಿಂತಿರುವುದು ಆತ ಶ್ರವಣ ಬೆಳಗೊಳದ ಇಂದ್ರಗಿರಿಯ ಮೇಲೆ ಕೆತ್ತಿಸಿದ ಬಾಹುಬಲಿಯ ವಿಗ್ರಹದಿಂದ. ಬಾಹುಬಲಿ ಮೂರ್ತಿಯ ಬಲಭಾಗದ ಪಾದಗಳ ಬಳಿಯ ಶ್ರೀ ಚಾವುಂಡರಾಜಂ ಮಾಡಿಸಿದಂ ಎನ್ನುವ ಶಾಸನದಿಂದಲೂ ತಮಿಳು ಮತ್ತು ಮರಾಠಿ ಭಾಷೆಯ ಅದೇ ಅರ್ಥದ ವಾಕ್ಯಗಳು ಬರುವುದರಿಂದಲೂ ಕೂಡ ವಿಗ್ರಹವನ್ನ ಕೆತ್ತಿದ್ದು ಈತನೇ ಎನ್ನುವುದು ಖಚಿತವಾಗುತ್ತೆ. ಈ ಮೂರ್ತಿಯ ಸ್ಥಾಪನೆ ಬಹುಶಃ 983ರಲ್ಲಿ ಆಯಿತೆಂದು ಹೇಳಲಾಗಿದೆ. ಬೊಪ್ಪಣ್ಣ ಪಂಡಿತನ ಗೊಮ್ಮಟ ಜಿನೇಂದ್ರ ಗುಣಸ್ಥವ ಶಾಸನದಲ್ಲಿ ಚಾವುಂಡರಾಯ ಈ ಮೂರ್ತಿಯನ್ನ ಸ್ಥಾಪಿಸಿದ ವಿವರ ಬಂದಿದೆ. ಈಗಾಗಲೇ ಬಾಹುಬಲಿಯ ಸಂಪೂರ್ಣವಾದ ಮಾಹಿತಿಯೊಂದಿಗೆ ವಿಡಿಯೋ ಮಾಡಲಾಗಿದೆ. ದಯವಿಟ್ಟು ವಿಡಿಯೋ ನೋಡೋದವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಲಾಗಿದೆ, ದಯವಿಟ್ಟು ವೀಕ್ಷಿಸಿ. ಹೀಗೆ ಚಾವುಂಡರಾಯನ ಈ ಅಸಾಧಾರಣ ಕಾರ್ಯ ಜನ ರೂಢಿಯಲ್ಲಿ ಪೌರಾಣಿಕ ಕಲ್ಪನೆಯ ಹಂತವನ್ನ ಮುಟ್ಟುವಷ್ಟು ಪ್ರಭಾವಶಾಲಿಯಾಯಿತು. ಇದರ ಬಗ್ಗೆ ಅನೇಕ ರೀತಿಯ ಕಥೆಗಳು ಬೆಳೆದು ಬಂದಿದೆ. ಈ ಪವಾಡ ಸದೃಶ ಕಾರ್ಯ ಮಾಡಿದ ಚಾವುಂಡರಾಯನಿಗೆ ರಾಯ ಎಂಬ ಬಿರುದು ಕೊಟ್ಟು ರಾಚಮಲ್ಲ ಗೌರವಿಸಿದ. ಚಾವುಂಡರಾಯನ ಈ ಧಾರ್ಮಿಕ ವ್ಯಕ್ತಿತ್ವದಿಂದಾಗಿಯೇ ಬಹುಶಃ ಇತರರು ಆತನನ್ನ ಅಣ್ಣ ಎಂದು ಸಂಬೋಧಿಸಿದ್ದಾರೆ. ಅಜಿತ ಸೇನಾಚಾರ್ಯರಲ್ಲಿ ಶಿಷ್ಯ ವೃತ್ತಿಯಲ್ಲಿದ್ದಾಗ ಕವಿ ರನ್ನ ಈತನ ಸಹಪಾಠಿಯಾಗಿದ್ದಿರಬೇಕು. ಆನಂತರವೂ ಈತ ರನ್ನನಿಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ. ಬಹುಶಃ ಆ ಕೃತಜ್ಞತೆಯಿಂದಲೇ ರನ್ನ ತನ್ನ ಮಗನಿಗೆ ರಾಯನೆಂದು ಹೆಸರಿಟ್ಟಂತೆ ತೋರುತ್ತೆ. 1ನೆಯ ನಾಗವರ್ಮನು ಚಾವುಂಡರಾಯನ ಆಶ್ರಯ ಪಡೆದಂತೆ ತನ್ನ ಚಂದೋಂಬುದಿಯಲ್ಲಿ ಹೇಳಿಕೊಂಡಿದ್ದಾನೆ. ಚಾವುಂಡರಾಯ ಪುರಾಣದಲ್ಲಿ ಬರುವ ಕೆಲವು ಅಂಶಗಳಿಂದ, ಶಾಸನಗಳಿಂದ ಮತ್ತು ಚಾವುಂಡರಾಯನ ವೈಯಕ್ತಿಕ ವಿಚಾರಗಳನ್ನು ಹೇಳಬಹುದು. ಚಾವುಂಡರಾಯನ ಯುದ್ಧದ ಕಲೆ ಪ್ರಭಾವವನ್ನು ಕೂಡ ರನ್ನ ತನ್ನ ಕೃತಿಯಲ್ಲಿ ಈ ರೀತಿ ಹೇಳ್ತಾನೆ. ವೀರ ಭಟರ್ ಮುನಿಕೊಂಡಿರಿ, ವರಾತನ ಮುಂದೆ ರಂಜಿಸಲ್ ನೆರಿವರದ, ಕರ್ತಾರುಂ ಸೂಜಿಯ ಬರಿಯನ ದಾರಂ ಸಲ್ವಂತೆ ಸರಣಯ್ಯ ಬಳಿಯಂ ಬಳಿಯಲ್ಲಿ ದಾರ ಎಂದು ಹೇಳ್ತಾನೆ. ಅಂದ್ರೆ ಚಾವುಂಡರಾಯನ ಮುಂದೆ ಇರುವ ವೀರಭಟರು ತಾವು ಮುನ್ನುಗ್ಗಿ ಹೋರಾಡುತ್ತಾರೆ, ವೈರಿಗಳನ್ನ ಹೆದರಿಸಲು ಸಮರ್ಥರಾಗ್ತಾರೆ. ಸೂಜಿಯ ಸಲ್ಲುವಂತೆ ಅವರು ಯಾವಾಗಲೂ ಅಣ್ಣನ ಬಳಿಯಲ್ಲಿ ಸಲ್ಲುತ್ತಿದ್ದರು ಎಂದು ಉಲ್ಲೇಖಿಸ್ತಾನೆ. ಇನ್ನು ಚಾವುಂಡರಾಯನು ಧಾರ್ಮಿಕ ನೈತಿಕ ಮೌಲ್ಯಗಳು ಸಜೀವವಾಗಿರುವಂತಹ ಕಾಲದಲ್ಲಿ ಬದುಕಿ ಗುರು ಹಿರಿಯರಲ್ಲಿ ಅಪಾರ ಭಕ್ತಿಯುಳ್ಳವನಾಗಿ ವೀರನಾಗಿ ಆವತ್ತಿನ ಕಾಲಕ್ಕನುಗುಣವಾಗಿ ತನ್ನ ಲೌಕಿಕ ಬದುಕಿನ ಜೊತೆಗೆ ಅಲೌಕಿಕ ವಿಚಾರಗಳನ್ನು ವ್ಯಕ್ತಪಡಿಸಿ ತನ್ನ ಬದುಕನ್ನ ಸಾರ್ಥಕವನ್ನಾಗಿಸಿಕೊಂಡ. ಇಂತಹ ಸಾಧನೆಗೆ ಆತನ ಸುತ್ತಲಿನ ಪರಿಸರ, ತಾಯಿ ಕಳಲಾದೇವಿಯ ಧಾರ್ಮಿಕ ಪ್ರಭಾವ, ಅಲ್ಲದೆ 10ನೇ ಶತಮಾನದ ಪ್ರಭಾವಶಾಲಿಯಾದ ಅಜಿತ ಸೇನಾಚಾರ್ಯ ಗುರುಗಳು ಹಾಗೂ ಸಿದ್ಧಾಂತ ಚಕ್ರವರ್ತಿ ಎಂಬ ಬಿರುದು ಪಡೆದ ನೇಮಿ ಚಂದ್ರಾಚಾರ್ಯ ಗುರುಗಳು ಕಾರಣೀಭೂತರಾಗಿದ್ದರು. ರನ್ನ ಹಾಗೂ ಚಾವುಂಡರಾಯರಂತೂ ಬಹು ಆತ್ಮೀಯರು. ಇವರ ಇಬ್ಬರ ಗುರುಗಳು ಅಜಿತ ಸೇನರೇ. ಆದ್ದರಿಂದಲೇ ನೆಟ್ಟಿನ ದಾನ ಧರ್ಮ ದಡೆಯೋಳ್ ಚಾವುಂಡರಾಯಂ ಕರಂಪಿರಿಯಂ ಎಂದು ಅಜಿತ ಶೌರ್ಯ ಸ್ವಾಮಿ, ಚಾವುಂಡರಾಯಂ ವರದುಂ ಎಂದು ಗಂಗಮಂಡಲ ಚಕ್ರೇಶ್ವರ, ಕಟಕೋತ್ತಮ ನಾಯಕ ಎಂದು ರಾಯನ ಶೌರ್ಯ ಔದಾರ್ಯಗಳನ್ನು ಹೊಗಳಿದ್ದಾನೆ. ಅಲ್ಲದೆ ಚಿಕ್ಕಬೆಟ್ಟ ಅಥವಾ ಚಂದ್ರಗಿರಿಯ ಬೆಟ್ಟದ ಬಂಡೆಯ ಮೇಲೆ ಶ್ರೀ ಚಾವುಂಡಯ್ಯ, ಶ್ರೀ ಕವಿರತ್ನ ಎಂದು ಕೆತ್ತಿರುವ ಅವರಿಬ್ಬರ ಹಸ್ತಾಕ್ಷರಗಳೆಂದು ತಿಳಿಯಲ್ಪಡುವ ಹೆಸರುಗಳು ಅಕ್ಕಪಕ್ಕದಲ್ಲಿವೆ. ಇದರಿಂದಾಗಿ ಅವರ ಸ್ನೇಹ ಒಡನಾಟದ ಆಳವನ್ನ ಆ ಹಸ್ತಾಕ್ಷರಗಳೇ ತಿಳಿಸ್ತವೆ. ಒಟ್ಟಿನಲ್ಲಿ ಚಾವುಂಡರಾಯನ ಪುರಾಣವು ಆತನ ಜೀವನ, ಧಾರ್ಮಿಕ, ರಾಜಕೀಯ, ಸಾಹಿತ್ಯಿಕ, ವಾಸ್ತುಶಿಲ್ಪ ಮುಂತಾದವುಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾವೆ. ಇವಿಷ್ಟು ಚಾವುಂಡರಾಯನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.